ಏನದು ಏನದು ಬ್ಯೂಟಿ ಬ್ಯೂಟಿ ಅಂತಾನೆ ನೋಡಿ ಕರೆಯೋದಿಂಗೇನೆ. ಓಕೆ ಕಂದ ಓಕೆ ಓಕೆ. ಅಯ್ಯಪ್ಪ ನ್ಯಾತಾಕಬಾರ್ದು ಕೋಶ್. ಓಕೆ ಬ್ಯೂಟಿನೇ ಎತ್ಕೊಳ್ತಾ ಇದ್ದಾನಂತೆ. ಸಾಕು ಕಂದ. ಅಯ್ಯಪ್ಪ ಆಗಲ್ಲ ಇರು ಕಂದ. ನನ್ನ ವೀಡಿಯೋ. ಅಯ್ಯಪ್ಪ ಬಿಜಿ. ಸರಿ ಆಯ್ತು ಓಕೆ ಲವ್ ಯು. ಸರಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ತಂದ. ಇವಾಗ ನೋಡ್ಬಿಡಿಲಿ. ಹಾಯ್ ನಮಸ್ಕಾರ ಎಲ್ರಿಗೂ. ಓಕೆ ಇವನೇನು ಗೊತ್ತಾ, ವಿಡಿಯೋ ಮಾಡಕ್ಕೆ ಇವಾಗ ಬಿಡೋದೇ ಇಲ್ಲ. ಅದೇನಾದ್ರು ಕಂಟೆಂಟ್ ವಿಡಿಯೋ ಮಾಡ್ತೀವಿ. ಅಮ್ಮಮ್ಮ ನಿನ್ ಕೋಪತ್ಕೋ. ಎಲ್ಲರಿಗೂ ಹಬ್ಬದೆಲ್ಲ ಶುಭಾಶಯಗಳು. ಓಕೆ ಥ್ಯಾಂಕ್ ಯು. ನಿನಗೂ ಹೇಳ್ಬಿಟ್ರು ಅವರು. ಖುಷ್ ಬೇಬಿ ಇವಾಗ ಹೀಗೇನೆ ನಾನು ಏನಾದರೂ ಕಂಟೆಂಟ್ ವಿಡಿಯೋ ಮಾಡ್ತಿದ್ರೆ ನನಗೆ ಆ್ಯಕ್ಟಿಂಗ್ ಹೇಳ್ಕೊಡೋದು. ಹಿಂಗೆ ಮಾಡುವಮ್ಮ ಹಿಂಗೆ ಮಾಡುವಮ್ಮ ನೀನು ಹೀಗೆ ಮಾತಾಡಬೇಕು ಹೀಗಿರಬೇಕು ಅಂತ ಎಷ್ಟು ಮಾತಾಡ್ತಾನೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತಾಡ್ತಾ ಇರ್ತಾನೆ. ನೋಡಿ ಹಿಂದೆ ಒಂದು ಓಡ್ ಬಂದು ನಿಂತ್ಕೊತಾ ಇದ್ದಾನೆ. ಮಮ್ಮ ಏನೋ ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಮಮ್ಮನ ಕಾಟ ಕೊಡ್ಬೇಡ ಪ್ಲೀಸ್ ಕಂದ. ನಾನು ಇವಾಗ ನೀನು ವಾಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ತಾನೆ. ವೆಯ್ಟ್ ಮಾಡು ಈಗ ಸ್ವಲ್ಪ ಇರು. ಬನ್ನಿ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ಇವತ್ತಿನ ವ್ಲಾಗ್ ಸೂಪರ್ ಆಗಿರುತ್ತೆ. ನೀವು ನೋಡ್ಬೋದು ಹೇಗಿತ್ತು ಅಂತ ಹೇಳ್ಬಿಟ್ಟು ಬನ್ನಿ. ಒಂದು ನಿಮಿಷ ಫೋಟೋ ಕ್ಲಿಕ್ ಮಾಡಿ. ಕಾಣಿಸ್ತಲ್ವ ನೀನು? ಮನೆ ನಂಗೆ ಮಾಡು. ಬ್ಯೂಟಿ. ನಮ್ಮನೆ ಅಂತೂ ಬೆಳಗ್ಗೆನೇ ಎದ್ದ ತಕ್ಷಣ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋದೆ. ನ್ಯೂಸ್ ಆ ಥರ ಏನಾದ್ರೂ. ನಮ್ಮ ಬುಜ್ಜಿ ಬೇಬಿ ಏನು ಮಾಡಿದ್ದಾನೆ ಅಂದರೆ ಅವ್ನಿಗೇನು ಬೇಕೋ ಅದನ್ನು ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಅವರು ಕೂಡ ನಮ್ಮನೆಯವ್ರು ಕೂಡ ಅದನ್ನೇ ನೋಡ್ಕೊತೀರಿ. ಯಾಕಂದರೆ ಅವ್ನಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತಾದರೂ ರೈಮ್ಸ್ ನೋಡೋಕೆ ಬಿಟ್ಟರೆ ಅವ್ನಿಗೇನೋ ಖುಷಿ. ಇಲ್ಲ ಅಂದರೆ ನ್ಯೂಸ್ ಏನಾರು ಹಾಕ್ಸ್ಬಿಡ್ತಂದ್ರೆ ನನಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನಾನು ತೋರಿಸಲ್ಲ, ನೀನನ್ನು ತೋರಿಸಲ್ಲ. ಲೈಟ್ ಹಾಕೋ. ಏನೋ ಏನು ಮ್ಯಾಜಿಕ್ ನೋಡಲಿ? ಓ ಗಾಡ್ ಅದು ಮ್ಯಾಜಿಕ್. ಅದು ಬಟ್ಟೆ ಹಾಕೋ ಹೋಗಿ ಹೋಗಲ್ಲಿ ಶರ್ಟ್ ಹಾಕೋ ಖುಷ್. ನಿಂಗೂ ಗೊತ್ತಾ ಬಟ್ಟೆ ಹಾಕೊಳ್ಳೋದು? ನನಗೆ ಗೊತ್ತೇ ಇರಲಿಲ್ಲ ನಿನಗೆ ಬಟ್ಟೆ ಹಾಕೊಳಕ್ಕೆ ಗೊತ್ತು ಅಂತ. ಯಾವುದಮ್ಮ ನಿಂಗೆ ಗೊತ್ತಿದ ಮೇಲೆ ಹಾಕೋಬೇಕಲ್ವಾ? ಹಾಂ ಆಯ್ತಾ. ಹೀರೋ ಏನು ಹೀರೋ ಅಂದಿಟ್ಲೆ ಹೆವಿ ಸ್ಕೋಪ್ ತಗೋತಿದ್ದಾನೆ ಪುಟ. ಬಿಡು ಇನ್ನರ್ ವೇರ್ಲೇ ಇರಲಿ. ಆಮೇಲೆ ಇನ್ನೇನು ಮತ್ತೆ ಬಟ್ಟೆ ಹಾಕ್ತಿಲ್ಲ ಅದೇನಕ್ಕೆ. ಬಿಡು ಖುಷ್. ಈಗ ಬಟ್ಟೆ ಮತ್ತೆ ತಿಂಡಿ ಮಾಡ್ಕೊಂಡು ಮತ್ತೆ ಮುಖ ತೊಳ್ಕೊಂಡು. ಆಹಾ ಹಲೋ ಬಾಸ್ ಗೊತ್ತಾಯ್ತು. ಇಳಿರಿ ಕೆಳಗಡೆ. ಓವರಾಗಿ ಆಡಬೇಡಿ. ವಾ ನೋಡು ಪುಟ್ಟಲ್ಲಿ. ಓ ಯೋಗ ಮಾಡ್ತಾಯಿದ್ದೆ. ಇದೆಲ್ಲ ಯಾರು ಕಲಿಸ್ಕೊಟ್ರು ನಿನಗೆ? ರೌಡಿಗಳಂಗೆ ಮಾಡ್ತಾರಾ? ನೀನು ಹೀರೋ ತಾನೇ ಆಗಬೇಕು. ರೌಡಿ ಅಂತ ಹೇಳ್ತಿದ್ಯಾ? ಓ ಹೀರೋ ಥರನೇ ಮಾಡ್ತಿದ್ಯಾ? ಹೋಗು. ಬಿಸಿನೀರು ಬಂತಾ? ಎಲ್ಲಿ ಪುಟ್ಟ? ಇಲ್ಲಿ ಬಿಸಿ ನೀರು ಬರ್ತಾ ಇದೆಯಾ? ಮತ್ತೆ ಸ್ನಾನಕ್ಕೆ ಹೋಗ್ತಿದ್ದಿಲ್ಲ? ತಲೆ ಸ್ನಾನ ಮಾಡ್ದಾ? ಗುಡ್ ಬಾಯ್ ನೀನು. ಹಂಗಾದ್ರೆ ಎಣ್ಣೆ ಹಾಕ್ಕೊಟ್ಟಿದ್ದೆ ನಿನಗೆ ತಲೆಗೆ. ತಲೆನೇ ಸ್ನಾನ ಮಾಡಿಬಿಟ್ಟೆ. ಓಕೆ. ಓ ಹ್ಞೂ ಸರಿ ಬಾ. ಎಲ್ಲೋಗ್ತೀಯಾ? ಬಾ. ನಮ್ಮ ಬುಜ್ಜಿ ಬೇಬಿಗೆ ಅಂದ್ರಂತೂ ಡ್ಯಾನ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಟಿ ವಿಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಸಾಂಗ್ ಹಾಕ್ಕೊಂಡು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಶೈಲಿ ಕೂಡ ಪಾಪ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಯಾಕೆಂದರೆ ಮಕ್ಕಳಿಗೆ ಅದೊಂದಿಷ್ಟು ಟೈಮ್ ಕೊಡಬೇಕಲ್ಲ. ನಮ್ದು ಏನೇ ಕೆಲಸ ಇರಲಿ ಏನೇ ಮಾಡ್ತಾ ಇರಲಿ ಶೈಲು ಅಂತೂ ಮಗನಿಗೆ ಸ್ವಲ್ಪ ಟೈಮ್ ಚೆನ್ನಾಗೇ ಕೊಡ್ತಾಳೆ. ಯಾಕೆಂದರೆ ಅವನು ಕೂಡ ಬಿಟ್ಟಿರೋದಿಲ್ಲ. ಅವನ ಜೊತೆನೇ ಇರಬೇಕು ಯಾವಾಗಲೂ. ಅವನು ಊಟ ಮಾಡೋಕ್ಲಲ್ಲಿ ಅವನು ಏನು ಮಾಡ್ತಾನೆ ಅವಾಗ ನಾವು ಕೂಡ ಜಾಯ್ನ್ ಆಗಬೇಕು. ಇಲ್ಲಾಂದರೆ ಅವನು ಮುನ್ಸ್ಕೊಂಡು ಕೂತ್ಕೊಬಿಡ್ತಾನೆ. ಹಾಗಾಗಿ ಶೈಲು ಬುಜ್ಜಿ ಬೇವು ಕೂಡ ಸ್ವಲ್ಪ ಅದು ಫೋನಲ್ಲೆಲ್ಲ ಹಾಕೋದಿಲ್ಲ. ಟಿ ವಿಯಲ್ಲಿ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಸ್ವಲ್ಪ.
ಅದು ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತಲ್ವ. ಬುಜ್ಜಿಗಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಡ್ಯಾನ್ಸ್. ಅವ್ರ ಅಮ್ಮ ಇರೋದ್ರಿಂದ ಅವ್ನಿಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ, ಎಷ್ಟೋ ಜೋಶಿಂದ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ. ಅವ್ನು ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ ಅಂತ ಅವರಪ್ಪ, ನಾವು ಹಾಕ್ತಾಯಿಲ್ಲ, ಹಾಕಬೇಕು ಅವನನ್ನು ಡ್ಯಾನ್ಸ್ ಕ್ಲಾಸ್ಗೆ ಪಾಪನ. ಕೂಡ ತುಂಬಾ ಒಳ್ಳೆಯದು ಅಂತಾರೆ. ನಾನು ತೊಂಡೆಕಾಯಿ ತೊಗೊಂಡು ಬಂದಿದ್ದೆ ಒಂದು ಅರ್ಧ kg ಅಷ್ಟು. ಇವಾಗ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ತೊಂಡೆಕಾಯಿನ ಉದ್ದುದ್ದ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ನೋಡಿ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿಗೂ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ದಪ್ಪ ದಪ್ಪ ಈ ರೀತಿ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ನೀರು ಮತ್ತು ಉಪ್ಪು, ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಥರ ಆದ್ರೂ ಸಾಕ್ಬಿಟ್ಟು ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಜಾಸ್ತಿ ಏನು ಬೇಡ, ಸಾಕು ಸ್ವಲ್ಪ ನೋಡಿ. ಯಾಕಂದರೆ ಜಾಸ್ತಿ ಏನು ನೀರು ಇದೇನು ಜಾಸ್ತಿ ಬೇಯಿಸ್ಕೊಳ್ಳಲ್ಲ, ಸಾಕು ಇಷ್ಟು ಸ್ವಲ್ಪ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಹಿಂಗೆ ಇವಾಗ ಗ್ಯಾಸ್ ಸ್ಟವ್ ಹಚ್ಕೊಬಿಡೋಣ. ತುಂಬಾ ಇಷ್ಟ ನನಗಂತೂ ತೊಂಡೆಕಾಯಿ ಪಲ್ಯ ನಾನು ಮಾಡ್ತಿಲ್ಲ ಆ ರೀತಿ ಮಾಡೋದು ಅಂದರೆ ತುಂಬಾ ಇಷ್ಟ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ತರಕಾರಿಗಳು ಜಾಸ್ತಿ ತಿನ್ನಬೇಕಲ್ವಾ. ನಮ್ಮನೆ ನಾನ್ ವೆಜ್ ಮಾಡಿದ್ರು ಕೂಡ ಜಾಸ್ತಿ ಇದನ್ನ ತರಕಾರಿಗಳೆಲ್ಲ ಜಾಸ್ತಿ ತಿಂತಾನೆ ಇರ್ತೀವಿ ನಾವು. ಬೇಳೆ ಸಾಂಬಾರು ಪೌಡ್ರ್ ಬರುತ್ತಲ್ಲ ಅದು ಹಾಕ್ಕೊಳ್ತೀನಿ. ನೀವು ಅಷ್ಟೇ ಬೇಳೆ ಸಾಂಬಾರು ಪೌಡ್ರಿಗೆ ಏನು ಹಾಕ್ಕೊಳ್ತೀರೋ ಅದನ್ನೇ ಹಾಕಿರಿ ನೋಡಿ. ನಾನು ಸ್ವಲ್ಪ ಯಾಕೆಂದ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಈ ಥರ ಖಾರದ ಪುಡಿ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಹಾಗಾಗಿ ಮಿಕ್ಸ್ ಮಾಡಿಬಿಡ್ತೀನಿ ನಾನು. ಇದರಲ್ಲೇ ಬಸ್ ಸಾಂಬಾರು ಕೂಡ ಮಾಡ್ಕೊಳ್ತೀನಿ ನಾನು. ಇವಾಗ ಇದು ಬೇಯ್ಲಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಏನು ಜಾಸ್ತಿ ಮೆತ್ತಗಾಗೋವರೆಗೂ ಯಾವಾಗಲೂ ತೊಂಡೆಕಾಯಿನ ಬೇಯಿಸ್ಕೊಳ್ಳೋದೇನು ಬೇಡ. ಕುದಿ ಬಂದಮೇಲೆ ಒಂದು 5 ನಿಮಿಷ ಸ್ವಲ್ಪ ಬೆಂದರೆ ಸಾಕು. ತುಂಬ ಮೆತ್ತೆ ಅಂದರೆ ಪಲ್ಯಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ನೋಡಿ ಬೇಯಿಸ್ಕೊಂಡೆ. ಫುಲ್ ಮೆತ್ತಗಂಗೆ ನಾನು ಬೇಯಿಸ್ಕೊಂಡಿಲ್ಲ ನೋಡಿ. ಸ್ವಲ್ಪ ನೋಡಿ ಇನ್ನೂ ಇದೆ ನೋಡಿ, ಈ ಥರ ಇದೆ. ಈ ಥರ ಇದ್ರೇ ತಿನ್ಲಿಕ್ಕೆ ಚೆನ್ನಾಗಿರೋದು. ಇವಾಗ ನಾನು ಒಂದು 5 ನಿಮಿಷ ಬೇಯಿಸ್ಕೊಂಡೆ. 5 ನಿಮಿಷನಿಲ್ಲ, ಒಂದು 4 ನಿಮಿಷನ ಬೇಯಿಸ್ಕೊಂಡೆ. ಮೆತ್ತಗಾಗಿತ್ತು ಸ್ವಲ್ಪ. ಇವಾಗ ಬನ್ನಿ ಒಗ್ಗರಣೆ ಮಾಡೋಣ ನೋಡಿ. ಇವಾಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ. ಇವಾಗ ಎಣ್ಣೆ ಹಾಕ್ಕೊಳ್ತೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಲಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇದು ನೋಡಿ, ಇದೊಂಥರ ಬಾಣಲೆ. ಇದು ಹಾಕಿದ ತಕ್ಷಣ ಸಿಡಿಯೋದಿಲ್ಲ. ಇನ್ನೂ ಎಣ್ಣೆ ಕಾದಿಲ್ವೋ ನನಗಿರುತ್ತೆ, ಏನಿಲ್ಲ ಆಮೇಲೆ ಸಿಡಿಯುತ್ತೆ. ಇವಾಗ ಈರುಳ್ಳಿ, ಹೆಸರು ಮೆಣಸಿನಕಾಯಿ ಹಾಕೊಳ್ಳೋಣ. ಬೇಕಾದರೆ ಕರಿಬೇವು ಹಾಕ್ಕೋಬೋದು. ಕರಿಬೇವು ಖಾಲಿ ಆಗಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತೀನಿ. ಚೆನ್ನಾಗಿ ನೋಡಿ ಫ್ರೈ ಆಗಿತ್ತಲ್ಲ ಈರುಳ್ಳಿ. ಈಗ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ಕಾಯಿ ತುರಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗಿದೆ. ಇವಾಗ ತೊಂಡೆಕಾಯಿ ಬೇಯಿಸಿಟ್ಕೊಂಡಿದ್ದೆಲ್ಲ ತೊಂಡೆಕಾಯಿ ಹಾಕೋಣ. ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಹೀಗೆ ತಿನ್ಬೋದು. ಆ ಥರ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ತೊಂಡೆಕಾಯಿ ತುಂಬಾ ಒಳ್ಳೆಯದು. ತೊಂಡೆಕಾಯಿ ತಿನ್ನಿ. ವಾರದಲ್ಲಿ 1 ದಿನ 2 ದಿನನಾದರೂ ತಂದು ಮಡಿಕೊಂಡು. ನಾನಿಲ್ಲಿ ಒಂದು ಅರ್ಧ kgಗೂ ಜಾಸ್ತಿನೇ ತೊಗೊಂಡು ಬಂದಿದೆ. ನಾನು ಕಡಿಮೆಗೆ ಯಾವ ತರಕಾರಿ ಸಿಗುತ್ತೆ ಅದೆಲ್ಲ ತಂದುಬಿಡ್ತೀನಪ್ಪ. ಜಾಸ್ತಿ ರೈಟ್ ಇರೋದನ್ನ ಸ್ವಲ್ಪ ತಗೊಳ್ತೀನಿ. ಕಡಿಮೆ ರೇಟ್ಗೆ ಯಾವ ಸೊಪ್ಪು ತರಕಾರಿಗಳು ಸಿಗುತ್ತೆ ಅದನ್ನ ಸ್ವಲ್ಪ ಜಾಸ್ತಿ ತೊಗೊಂಡು ಬರ್ತಿದ್ದೆ. ಯಾಕೆಂದರೆ ಯಾವ್ಯಾವ ಸೀಸನಲ್ಲಿ ಆ ಟೈಮ್ಗಳಲ್ಲಿ ಯಾವುದು ಕಡಿಮೆ ರೇಟ್ ಇರುತ್ತೆ ಆ ತರಕಾರಿಗಳ ಜಾಸ್ತಿ ತಂದು ತಿನ್ನಬೇಕು. ಫ್ರೂಟ್ಸ್ ಆಗ್ಬೋದು, ಸೊಪ್ಪು ತರಕಾರಿಗಳಾಗ್ಬೋದು. ಹಾಗಾಗಿ ನಾನಂತೂ ತೊಂಡೆಕಾಯಿ ಇವತ್ತು ಏನಿಲ್ಲ, 1 kgಗೆ 50 ರೂಪಾಯಿ 60 ರೂಪಾಯಿ ಇತ್ತು. ಹಾಗಾಗಿ ನಾನು ಒಂದು 3/4 kgನ ತೊಗೊಂಡಿದ್ದೆ. ಸಾಕು ಅಂತ ಹೇಳ್ಬಿಟ್ಟು. ಅದನ್ನು ನಾವು ವಾರದಲ್ಲಿ ಒಂದ್ಸರಿ ಹೋಗಿ ತರ್ತಾ ಇರ್ತೀವಲ್ವ, ಹಾಗಾಗಿ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತೊಂಡೆಕಾಯಿ ಪಲ್ಯ ರೆಡಿ. ನೀವುಗಳು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತೇಳಿ. ಮತ್ತು ತುಂಬ ಜನ ಏನು ಮಾಡ್ತಾರೆ, ಬೇಳೆ ಸಾಂಬಾರು ಜೊತೆ ಎಲ್ಲ ಹಾಕ್ತಾರೆ, ಚೆನ್ನಾಗಿರಲ್ಲ. ಈ ರೀತಿ ಮಾಡಿಕೊಂಡು ಸೈಡಲ್ಲಿ ತಿಳಿ ಸಾಂಬಾರು, ಈ ರಸಮ್ ಏನೇ ಬೇಕಾದ್ರೂ ಮಾಡ್ಕೊಬೋದು. ಪಕ್ಕದಲ್ಲಿ ಈ ರೀತಿ ಪಲ್ಯ ಒಂದು ಮಾಡಿಕೊಂಡ್ರೆ, ನಾನು ಇದು ಸಾಂಬಾರೆಲ್ಲ ಬಸ್ಕೊಂಡ್ರೆ ಅದನ್ನು ಕೂಡ ನಾನು ವೇಸ್ಟ್ ಮಾಡಲಿಲ್ಲ. ಯಾಕೆ ನಾನು ಯಾವುದೇ ತರಕಾರಿಗಳನ್ನ
ಬೇಯಿಸ್ಕೊಂಡ್ರೆ ನಾನು ಈಚೆ ಹಾಕೋದಿಲ್ಲ. ಅದು ಕೂಡ ಇಲ್ಲಿ ಸ್ವಲ್ಪ ಪಕ್ಕದಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನಾನು ಬಸ್ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇದು ಇದರಿಂದ ಬೇಯಿಸ್ಕೊಂಡ್ರೆ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಒಳ್ಳೆ ಸಖತ್ತಾಗಿರೋ ಒಂದು ಬಸ್ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಬಸ್ ಸಾಂಬಾರು ಅಂತ ಕಮೆಂಟ್ ಮಾಡಿ. ಖಂಡಿತ ಒಂದ್ಸರಿ ತೋರಿಸ್ತೀನಿ ವೀಡಿಯೋ ಯಾವ ಥರ ಇದು ಸಾಂಬಾರು ಯಾವ ಥರ ಮಾಡೋದು ಅಂತ ವೀಡಿಯೋ ಮಾಡಿ ತೋರಿಸ್ತೀನಿ. ತೊಂಡೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ. ನಿಮ್ಮ ಮನೆಗಳಲ್ಲಿ ಇದೇ ಥರ ಮಾಡ್ತಿರೋ ಏನು ಅಂತ ಹೇಳ್ಬಿಟ್ಟು ನನಗೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನೀವು ಈ ಥರ ಮಾಡೋದಿಲ್ಲ ಬೇರೆ ಥರ ಮಾಡ್ತೀರಿ, ಈ ಥರನೂ ಒಂದ್ಸರಿ ಮಾಡಿಬಿಟ್ಟು ನನಗೆ ತಿಳಿಸಿ ಯಾವ ಥರ ಐತಿ ಏನು ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್.